ಹಾಯ್ ನಮಸ್ತೆ, ನನ್ನ ಹೆಸರು ಸುಧಾಕರ್ ಅಂತ. ನಾನು 2 ದಿನ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ದೆ. ಒಂದು ಡ್ರೋನ್ ತಗೊಂಡಿದ್ದೆ. ಆ ಡ್ರೋನ್ನ ಯಾವ ಥರ ಉಪಯೋಗಿಸ್ಬೇಕಂತ. ನನಗೆ ಆವಾಗಂತೂ ಡ್ರೋನ್ ಅಂತೂ ಏನೂ ಬರ್ತಾ ಇರಲಿಲ್ಲ, ಸ್ವಲ್ಪನೂ ಬರ್ತಾ ಇರಲಿಲ್ಲ. ಈಗ ಒಂದು ಮಟ್ಟಿಗೆ ಇದು ಮಾಡಿದ್ದೀನಿ. ಆ ಡ್ರೋನ್ನ ಯಾವ ಥರ ನಾವು ಉಪಯೋಗಿಸ್ಬೇಕು, ಯಾವ ಥರ ಆರಿಸ್ಬೇಕು ಅಂತ ಇದ್ದೀನಿ. ಕೆಲವು ಯೂಟ್ಯೂಬರೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಿ ಕಲಿಬೇಕಂತ ಹೇಳ್ತೀವಿ. ಪ್ರತಿಯೊಬ್ಬರು ಹೇಳ್ತಾರೆ, ಅದನ್ನ ತಗೊಳ್ಳೋದು ಫಿಕ್ಸ್ ಮಾಡೋದು ಹೇಳ್ತಾರೆ, ಬಟ್ ಆರೋದನ್ನ ಯಾರೂ ಹೇಳ್ಕೊಡೋದಿಲ್ಲ. ನಾವು ಹಂಗಾಗ್ಬಿಟ್ಟು ಅದು ತುಂಬ ಕಷ್ಟ ಆಗುತ್ತೆ. ನಾನು ಇವತ್ತು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿ, ಇದು ಬಂದು ಡ್ರೋನು. ನಾನು ಒಂದು ಡ್ರೋನ್ನ 3000 ರೂಪಾಯಲ್ಲಿ ಒಂದು ಡ್ರೋನ್ ತಗೊಂಡಿದ್ದೆ. ನೋಡಿ, ಇದು ಡ್ರೋನು, ಇದು ರಿಮೋಟು, ಇದು ಸೆಲ್ಲು, ಇದು ರೆಕ್ಕೆಗಳೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಬಟ್ ನಾನು ಅದನ್ನ ನಿಮಗೆ ತೋರಿಸ್ತಾ ಇಲ್ಲ. ನೋಡಿ, ಇದು ಬ್ಯಾಟ್ರಿ. ಈ ಬ್ಯಾಟ್ರಿ ಬಂದುಬಿಟ್ಟು ನಾವು 45ರಿಂದ 50 ನಿಮಿಷ ಚಾರ್ಜಿಂಗ್ ಹಾಕಬೇಕು. ನಮಗೆ ಬರೋದು ಬಂದುಬಿಟ್ಟು 20 ನಿಮಿಷದಿಂದ ಕೊಡ್ತಾರೆ, 20 ನಿಮಿಷ ಕೊಡ್ತಾರೆ, 20 ನಿಮಿಷ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಬಂದು ನಮಗೆ 3ರಿಂದ 5 ನಿಮಿಷ ಅಷ್ಟೇ ಬರೋದು. ಅಷ್ಟೊತ್ತಿಗೆ ನಮ್ಮದು ಚಾರ್ಜ್ ಫುಲ್ ಖಾಲಿ ಆಗುತ್ತೆ. 2 ಬ್ಯಾಟ್ರಿ ಕೊಟ್ಟಿದ್ದಾರೆ, ರಿಮೋಟ್ ಕೊಟ್ಟಿದ್ದಾರೆ. ಈ ರಿಮೋಟಲ್ಲಿ ಬಂದುಬಿಟ್ಟು ಇದರಲ್ಲಿ 2 ಸ್ಟಿಕ್ ಕೊಟ್ಟವನೆ. ಆ ಸ್ಟಿಕ್ಕಲ್ಲೇ ಆರಿಸ್ಬೇಕು, ಇದು ಮಾಡಬೇಕು, ಯಾವ ಕಡೆ ಆಪ್ರೇಟ್ ಮಾಡಬೇಕಂತ. ಇದರಲ್ಲಿ ನಾವು ಇದನ್ನು ಬಂದು ನಾವು ಸಣ್ಣ ಹುಡುಗರಲ್ಲಿ ರಿಮೋಟ್ ಕಾರು ಓಡಿಸಿರ್ತೀವಲ್ಲ, ಅದು ನಮಗೆ ಅನುಕೂಲ ಕೊಡುತ್ತೆ. ಸ್ವಲ್ಪ ಕಡೆ ಈಗ ರಿಮೋಟ್ ಹಾಕಿದ್ದೀನಿ. ಇದು ಕೇಬಲ್ ವೈರ್. ಇದನ್ನು ಚಾರ್ಜಿಂಗ್ ಮಾಡೋಕ್ಕೋಸ್ಕರ ಒಂದು ಇದು ಕೊಟ್ಟಿದ್ದಾರೆ, ಕೇಬಲ್ ವೈರ್ ಕೊಟ್ಟಿದ್ದಾರೆ. ನೋಡಿ, ಡ್ರೋನ್ನ ಬಂದು ಈ ಥರ ಫಿಕ್ಸ್ ಮಾಡಿರ್ತೀವಿ. ಈ ಥರ ಇರುತ್ತೆ. ಇದಕ್ಕೆ 4 ರೆಕ್ಕೆಗಳು, ಇದಕ್ಕೆಲ್ಲ ಸೇಫ್ಟಿ ಕೊಟ್ಟಿದ್ದೀನಿ. ಆ ಸೇಫ್ಟಿ ಎಲ್ಲ ನಾನು ತಗೊಂಬಂದಿಲ್ಲ. ಮತ್ತು ರಿಮೋಟು ಆರಿಸ್ಬೇಕಾದ್ರೆ ನಾವು ಇದಕ್ಕೆ ಬಂದು ಆನ್ ಆ್ಯಂಡ್ ಆಫ್ ಕೊಟ್ಟಿರ್ತಾನೆ. ನೋಡಿ, ನಾವು ಇದು ರಿಮೋಟಲ್ಲಿ ಬಂದು ಫಸ್ಟಿಗೆ ಬಂದುಬಿಟ್ಟು ಒಂದು ಪ್ರೆಸ್ ಮಾಡಿ, ನಂತರ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದು ಹಾಗೆ ಒಂದು ಸಲ ಪ್ರೆಸ್ ಮಾಡಿ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನೋಡಿ, ನಾನು ಇವಾಗ ಆನ್ ಮಾಡ್ತೀನಿ. ಇವಾಗ ಬಂದ್ಬಿಟ್ಟು ಇದನ್ನು ಆನ್ ಮಾಡಿದಾಗ ಆನ್ ಆಗಲ್ಲ. ನೋಡಿ, ಆನ್ ಆಗಲ್ಲ. ಇದನ್ನು ನಾವು ಆನ್ ಮಾಡಬೇಕಂದ್ರೆ ಮತ್ತೆ ರಿಮೋಟ್ನ ಆಫ್ ಮಾಡಬೇಕು. ರಿಮೋಟ್ನ ಆಫ್ ಮಾಡಿ ಮತ್ತೆ ಆನ್ ಮಾಡಬೇಕಾಗತ್ತೆ. ನಮಗೆ ಒಂದು ಸಲ ಆನ್ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಬಂದು ರಿಮೋಟ್ನ ಮತ್ತೆ ಆಫ್ ಮಾಡಿ ಆನ್ ಮಾಡಿದ್ರೆ ಅದು ಇಮಿಡಿಯೇಟಾಗಿ ಆನ್ ಆಗುತ್ತೆ. ನೋಡಿದ್ರಾ? ಇವಾಗ ನಾವು ಇದನ್ನ ಪ್ಲೇ ಮಾಡೋಣ. ಪ್ಲೇ ಮಾಡಬೇಕಾದ್ರೆ ಇದು ಬಂದು ರಿಮೋಟಲ್ಲಿ ಬಂದು ಮುಂದಕ್ಕೆ ತಳ್ಳಿದ್ರೆ ಆನ್ ಆಗುತ್ತೆ, ಹಿಂದೆ ತಳ್ಳಿದ್ರೆ ಆಫ್ ಆಗುತ್ತೆ. ಇದನ್ನು ಬಂದುಬಿಟ್ಟು ಇದು ಸ್ಟ್ರೈಟು, ಬ್ಯಾಕು, ರೈಟು, ಲೆಫ್ಟೆಲ್ಲ ಕೊಟ್ಟಿರ್ತಾನೆ. ಬಟ್ ಇದನ್ನ ನಾವು ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬೇಕು. ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬೋದು. ಇವಾಗ ನಾನು ನಿಮ್ಗೆ ಅದು ತೋರಿಸ್ತೀನಿ. ಬನ್ನಿ, ಅಲ್ಲಿ ಹೋಗೋಣ. ಓಕೆ, ನೋಡಿ, ನಾವು ರಿಮೋಟಲ್ಲಿ ರಿಮೋಟ್ನ ನಾವು ರಿಮೋಟಲ್ಲಿ ಆಪ್ರೇಟ್ ಮಾಡಬೇಕು. ಆರಿಸಿದಾಗ ನಾವು ಆನ್ ಮಾಡಿದಾಗ ಲೈಟಾಗಿ ಪ್ರೆಸ್ ಮಾಡಿದಾಗ ಆನ್ ಆಗುತ್ತೆ. ಇವಾಗ ನಾವು ಪ್ಲೇ ಮಾಡಬೇಕಂದ್ರೆ ಅದೇ ಬಟನ್ನ ಮೇಲಕ್ಕೆ ಪ್ಲೇ ಆಗುತ್ತೆ. ಪ್ಲೇ ಆದಾಗ ಅದು ಈ ಥರ ಹೋಗ್ತಾ ಇರುತ್ತೆ. ನಾವು ರೈಟು ಲೆಫ್ಟ್ ಮಾಡ್ಕೋಬೇಕಂದ್ರೆ ನೋಡಿ, ನಮಗೆ ಯಾವ ಕಡೆ ಬೇಕಾದ್ರೆ ಲ್ಯಾಂಡಿಗಿದೆ, ಸುಮ್ಮನೆ ಇದ್ದೀವಿ, ಅದು ಲ್ಯಾಂಡ್ ಆಗ್ತಾಯಿದೆ. ಇದು ಲ್ಯಾಂಡ್ ಆಗಿರಬೇಕಾದ್ರೆ ನಾವು ಲೆಫ್ಟು ರೈಟು ಯಾವ ಕಡೆ ಬೇಕಾದ್ರೂ ತಿರ್ಸ್ಕೋಬೇಕಂದ್ರೆ ನಾವು ರೈಟಲ್ಲಿರೋ ಇದನ್ನು ಬಂದ್ಬಿಟ್ಟು ನಾವು ಏನು ಮಾಡಬೇಕು. ನಾವು ಮೂವ್ ಮಾಡಬೇಕಾದ್ರೆ ಅದನ್ನು ಲೈಟಾಗಿ ಸ್ವಲ್ಪ ಟಚ್ ಮಾಡಿದ್ರೆ ಮೂವ್ ಆಗ್ತಾ ಇರುತ್ತೆ. ಹಾಗೆ ಬ್ಯಾಕ್ ಬರಬೇಕಂದ್ರೆ ಬ್ಯಾಕ್ ಬರಬೇಕಂದ್ರೆ ಸ್ವಲ್ಪ ನೋಡಿ, ಆ ಕಡೆ ಗಾಳಿ ಇದ್ದರೆ ಜಾಸ್ತಿ ಆರೋದಲ್ಲ. ಏರಿದ್ದಾಗ ಅದನ್ನು ಬಂದ್ಬಿಟ್ಟು ಆರ್ಸೋಕ್ಕಾಗೋದಿಲ್ಲ. ಯಾರೇ ಆಗಲಿ ಇದು ಬಂದು ಜಾಸ್ತಿ ನಾವು ಏನಾದರೂ ಜಾಸ್ತಿ ತಗೊಂಡಾಗ ಚಾರ್ಜಿಂಗ್ ಇರೋದನ್ನ ತಗೋಬೇಕು. ಹೆಚ್ಚು ಕಡಿಮೆ ಚಾರ್ಜ್ ಕೊಡೋದಿಲ್ಲ. ನಾವು ಯಾವ ಕಡೆ ಬೇಕಾದ್ರೂ ನಾವು ರೊಟೇಟ್ ಮಾಡ್ಕೋಬೋದು. ನಾವು ಹಿಂದೆ ಬೇಕಾ ಮುಂದೆ ಬೇಕಾ ಅನ್ನೋದನ್ನ ನಾವು ಇದರಲ್ಲೇ ಮಾಡಬೇಕು. ಬಟ್ ನಾವು ಮಾಡಬೇಕಾದ್ರೆ ನಾವು ಹೆಂಗೆ ಬೇಕಾದ್ರೂ ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಇಂಚಾಗಿ ಅಲ್ಲಿ ಯೂಸ್ ಮಾಡಬೇಕು. ಅವಲ್ಲೇ ನಮಗೆ ಬಂದ್ಬಿಟ್ಟು ಅದನ್ನು ಅಪ್ಲೈ ಮಾಡೋಕ್ಕಾಗೋದು. ನೋಡಿ, ನಾವು ಬರಬೇಕಾದ್ರೆ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಲೈಟಾಗಿ ಹಾಗೆ ಲ್ಯಾಂಡ್ ಮಾಡಬೇಕಾದ್ರೆ ಲ್ಯಾಂಡ್ ಮಾಡಬೇಕಾಗುತ್ತೆ. ನೋಡಿ, ಲ್ಯಾಂಡ್